ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ರಾಜ್ಯ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅಶ್ವತ್ಥನಾರಾಯಣ ಇದ್ದಾರೆ, ಶಾಸಕರಾದಂಥವ್ರು. ಮನೆ ಮಾತಾಡ್ಸೋಣ ಸರ್. ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ದೀರಾ, ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಿದೆಯಾ ಅಂತ? ಖಂಡಿತ ಈ ಪ್ರಯತ್ನ ಸತತವಾಗಿ ನಡೀತಿದೆ. ಎಲ್ಲ ಒಂದು ಕಡೆ ಸೂಕ್ಷ್ಮತೆಯನ್ನು ಕಳ್ಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ಆಗಿದೆ. ನೀವು ಬೇಕಾದ ಮಾಡಿ, ನಾವು ಮನಸ್ಸಿಗೆ ಬಂದಂಗೆ ಆಡಳಿತ ಮಾಡ್ತೀವಿ, ನಮಗೆ ಜನರ ಸಮಸ್ಯೆ ಬೆಲೆ ಏರಿಕೆ ಇದ್ಯಾವುದಕ್ಕೂ ನಮಗೆ ಕಾಳಜಿ ಇಲ್ಲ, ಎಲ್ಲ ಏರಿಸ್ಕೊಳ್ತಾ ಹೋಗ್ತೀವಿ, ಬೆಲೆ ಏರಿಕೆಯನ್ನು ಮಾಡ್ತೀವಿ, ಕೆಟ್ಟ ಆಡಳಿತವನ್ನು ಕೊಡ್ತೀವಿ, ಜನ ವಿರೋಧಿಯಾಗಿರ್ತೀವಿ, ಭ್ರಷ್ಟಾಚಾರವನ್ನು ಮಾಡ್ತೀವಿ ಅನ್ನೋಂಥ ಸಂಕಲ್ಪವನ್ನು ಹೊತ್ತು ಈ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ. ಹಾಗಾಗಿ ಇಂಥ ಸರ್ಕಾರದ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದಂಥ ವಿರುದ್ಧವಾಗಿ ಈ ಸತತವಾಗಿ ಹೋರಾಟ ಮಾಡ್ತಾನೆ ಇರಬೇಕು. ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನ, ನಮ್ಮ ಪ್ರಾಮಾಣಿಕ ಪ್ರಯತ್ನ, ಒಂದು ರಾಜಕೀಯ ಪಕ್ಷವಾಗಿ, ಒಂದು ಜನಪ್ರತಿನಿಧಿಗಳಾಗಿ, ಜನರು ಎಲ್ಲರೂ ಭಾವನೆಗಳ ಪೂರಕವಾಗಿ ನಾವು ಹೋರಾಟ ಮಾಡೋಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಇದಕ್ಕೆ ಫಲ ಸಿಗುತ್ತೆ, ಒಂದೇ ದಿನದಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ವಿಚಾರದಲ್ಲಿ ತಕ್ಷಣ ಸಿಗುತ್ತೆ, ಕೆಲವು ವಿಚಾರದಲ್ಲಿ ಅವರು ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತಾರೆ. ಹಾಗಾಗಿ ಈ ಹೋರಾಟಗಳು ನಡೆದು ಅದಕ್ಕೆ ಫಲಶ್ರುತಿ ಇದ್ದೇ ಇರುತ್ತೆ. ಈ ಸರ್ಕಾರವನ್ನು ಕಿತ್ತೆಸಿತಾರೆ ಅನ್ನುವಂಥ ವಿಶ್ವಾಸವು ಜನರು ಈ ಸರ್ಕಾರವನ್ನು ಕಿತ್ತೆಸಿತಾರೆ ಮತ್ತು ಜನಪರವಾಗಿರೋ ಸರ್ಕಾರವನ್ನು ತರ್ತಾರೆ ಮತ್ತು ತಕ್ಕ ಪಾಠವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈ ದಿಕ್ಕಿನಲ್ಲಿ ನಮ್ಮ ಜನಜಾಗೃತಿ, ಜನ ಆಕ್ರೋಶ ಕಾರ್ಯಕ್ರಮವನ್ನು ಅಹೋರಾತ್ರಿ ಧರಣವನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಸರ್, ಈ ನಿಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ? ಬೆಲೆ ಏರಿಕೆ ಮಾಡಿರೋದನ್ನು ಕಡಿಮೆ ಮಾಡುತ್ತಾ? ಖಂಡಿತ ಇವತ್ತಿಗೆ ನೋಡಿದಾಗ ಅದು ಮಣಿತಿಲ್ಲ ಅನ್ನೋದು ಕಾಣ್ತಿದೆ. ಆದರೂ ನಮ್ಮ ಪ್ರಯತ್ನ ಮಾಡಬೇಕಾಗಿದೆ. ಖಂಡಿತ ಈ ದಿಕ್ಕಿನಲ್ಲಿ ಸತತವಾದಂಥ ಹೋರಾಟ ಮಾಡಿದಾಗ ಆ ಮಣಿಯುವಂಥ ಸಂದರ್ಭ ನಮ್ಮ ಶಕ್ತಿ ಆಧಾರಿತವಾಗಿ, ನಮ್ಮ ಪ್ರಯತ್ನ ಆಧಾರಿತವಾಗಿ, ನಮ್ಮ ಇಚ್ಛಾಶಕ್ತಿ ಆಧಾರಿತವಾಗಿ ಇದಕ್ಕೆ ಫಲಶ್ರುತಿ ಸಿಗುವಂಥದ್ದಾಗುತ್ತೆ. ಈ ದಿಕ್ಕಿನಲ್ಲಿ ಈ ಪ್ರಾಮಾಣಿಕ ಪ್ರಯತ್ನ, ಪ್ರಾಮಾಣಿಕ ಹೋರಾಟವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಆ ಫಲಾನುಫಲ ನೋಡುವ, ಆ ಫಲಾನುಫಲ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೋ, ತಿಳುವಳಿಕೆಯನ್ನು ಮೂಡಿಸ್ಕೋತಾರೋ, ಅಥವಾ ಒಳ್ಳೆಯ ಆಲೋಚನೆಗಳು ಅವ್ರಿಗೆ ಬರುತ್ತೋ ಇಲ್ವೋ ಅನ್ನೋಂಥದ್ದು ನೋಡೋಣ. ಆದರೆ ನಮ್ಮ ಪ್ರಯತ್ನವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ, ಆ ಕರ್ತವ್ಯ ಪಾಲನೆ ಮಾಡ್ತೀವಿ. ಸರ್, ಅದೇ ರೀತಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗಿಂದಲೂ ಕೂಡ ಹೋರಾಟ, ಧರಣಿ, ಪಾದಯಾತ್ರೆ ಅಂತ ಏನಾದರೂ ಬಂದರೆ ಸಾಕು ಮನಸ್ತಾಪ ಉಂಟಾಗ್ತಾನೆ ಇರುತ್ತೆ. ಕಳೆದ ಬಾರಿ ನಡೆದಂತಹ ಪಾದಯಾತ್ರೆಯಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಈಗ ಈ ಒಂದು ಹೋರಾಟಕ್ಕೆ ಜೆಡಿಎಸ್ ಅವರಿಗೆ ಆಹ್ವಾನ ನೀಡಿಲ್ಲ ಅನ್ನುವಂಥದ್ದು ಸ್ವತಃ JDLP ನಾಯಕರಾದಂತಹ ಸುರೇಶ್ ಬಾಬು ಅವರು ಸಿಡಿಮಿಡಿಗೊಂಡಿರುವಂಥದ್ದು. ಹಾಗೇನಿಲ್ಲ, ನಮ್ಮವರ ಮೈತ್ರಿ ಚೆನ್ನಾಗಿದೆ, ಸಂಬಂಧ ಚೆನ್ನಾಗಿದೆ. ಆಗಿಂದಾಗೆ ಕೆಲವು ಸಲ ಪ್ರತ್ಯೇಕವಾಗಿ ಕೆಲವು ಹೋರಾಟಗಳು ಪಕ್ಷಗಳು ಮಾಡ್ತಾರೆ, ಕೆಲವು ಹೋರಾಟಗಳು ನಾವು ಜೊತೆಯಲ್ಲಿ ಮಾಡ್ತೀವಿ. ಆ ಸಮಾಲೋಚನೆಗಳನ್ನು ಮಾಡಿಕೊಂಡು ಎಲ್ಲೇ ಇಂಥವು ಯಾವುದೇ ವ್ಯತ್ಯಾಸಗಳು ಬರದ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದೆ ಹೆಜ್ಜೆ ಇಡುವಂಥದ್ದಾಗುತ್ತೆ. ಅವರು ಸಹ ನಮ್ಮ NDA ಭಾಗವಾಗಿದ್ದಾರೆ. ಹಾಗಾಗಿ ಎಲ್ಲರೂ NDA ಅಡಿಯಲ್ಲೇ ಇದ್ದೀವಿ. ಹಾಗಾಗಿ ಒಗ್ಗಟ್ಟಿದೆ, ವಿಶ್ವಾಸ ಇದೆ, ಸಂಬಂಧ ಚೆನ್ನಾಗಿದೆ. ಇಂಥ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಅದು ಸರಿ ಆಗುವಂಥದ್ದಾಗುತ್ತೆ. ಅಲ್ಲ ಸರ್, ಹೋರಾಟಕ್ಕೆ ಮಾತ್ರ ಮೈತ್ರಿ ಆಗ್ತಾ ಇಲ್ಲ ಅಂದರೆ JDS ಬರ್ತಾ ಇಲ್ಲ ಅಂದರೆ ನೀವು ಆಹ್ವಾನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಚುನಾವಣೆಗೆ ಅಷ್ಟೇ ಮಾತ್ರ ಸೀಮಿತವಾಗಿ ಮಾಡ್ಕೊಂಡ್ರ BJP ಅವರು ಅಂತ? ಹಾಗೇನಿಲ್ಲ, ಈಗ ಹೇಳಿದ್ನಲ್ಲ, ಕೆಲವು ಹೋರಾಟಗಳು ನಾವು ಪ್ರತ್ಯೇಕವಾಗಿ ಮಾಡ್ತಾ ಇರ್ತಾರೆ. ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು, ಇತರ ವ್ಯಕ್ತಿಗಳು ಅದನ್ನು ಮಾತುಕತೆಯನ್ನು ಮಾಡಿಕೊಂಡು ಏನು ಅವ್ರನ್ನೂ ಭಾಗಿಗಳು ನಮ್ಮ ಹೋರಾಟದಲ್ಲೂ ಅವರ ಹೋರಾಟದಲ್ಲಿ ನಾವು ಭಾಗಿಗಳಾಗುವಂಥದ್ದನ್ನ ಸಮಾಲೋಚನೆಯನ್ನು ಮಾಡಿ ಒಟ್ಟಿಗೆ ಕೆಲವು ಹೋರಾಟಗಳು ನಡೀತವೆ, ಕೆಲವು ಪ್ರತ್ಯೇಕವಾಗಿ ನಡೀತಾ ಇರ್ತದೆ. ಹಾಗಾಗಿ ಅದಕ್ಕೆ ಯಾವುದೋ ಅಪಾರ್ಥ ಆಗುವಂಥದ್ದು ಬೇಕಿಲ್ಲ. ಸರ್, 7ನೇ ತಾರೀಕು ಮೈಸೂರಿನಲ್ಲಿ ಕೂಡ ಜನಾಕ್ರೋಶವನ್ನು ಹಮ್ಮಿಕೊಂಡಿದ್ದೀರಾ, ಅದ್ರ ಬಗ್ಗೆ ಯಾವ ರೀತಿಯಾಗಿ ರೂಪರೇಷೆ ಮಾಡ್ಕೊಂಡಿದ್ದೀರಾ ಅಂತ? ಖಂಡಿತ ಇದು ಜನರ ಆಕ್ರೋಶ ಎದ್ದು ಕಾಣ್ತಿದೆ. ಹಾಗಾಗಿ ಅವರ ಆಕ್ರೋಶಕ್ಕೆ ಒಂದು ಯಾತ್ರೆಯನ್ನು ಮಾಡೋವಂಥದ್ದಾಗಬೇಕು, ಅದಕ್ಕೆ ಶಕ್ತಿ ತುಂಬುವಂಥದ್ದಾಗಬೇಕು, ಅವರ ಧ್ವನಿಯನ್ನು ಸರ್ಕಾರಕ್ಕೆ ಕೇಳಿಸೋ ರೀತಿ ಮಾಡಬೇಕು. ಒಟ್ಟಾರೆ ಜನರ ಆಕ್ರೋಶನ ವ್ಯಕ್ತಪಡಿಸಲಿಕ್ಕೆ ಈ ಒಂದು ಯಾತ್ರೆಯನ್ನು ಮಾಡೋವಂಥದ್ದಾಗುತ್ತೆ. ಹಾಗಾಗಿ ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಂಚಲನ ಸಿಗುವಂಥದ್ದಾಗುತ್ತೆ. ಏನು ಬೆಲೆ ಏರಿಕೆ ಆಗಿದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಇವೆಲ್ಲ ತಡೆಗಟ್ಟಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡೋವಂಥದ್ದಾಗುತ್ತೆ. ಸರ್, ನಿನ್ನೆ ತಡರಾತ್ರಿ ಲೋಕಸಭೆಯಲ್ಲಿ ಒಂದು ವಕ್ಫ್ ಬಿಲ್ ಪಾಸ್ ಆಗಿರುವಂಥದ್ದು, ವಕ್ಫ್ ಬಿಲ್ ಪಾಸ್ ಆಗಿದೆ ಲೋಕಸಭೆಯಲ್ಲಿ, ಅದ್ರ ಬಗ್ಗೆ ಏನು? ಇದನ್ನು ಸ್ವಾಗತಿಸ್ತೀವಿ. ಇದು ಭಾಳ ಅವಶ್ಯಕತೆ ಇತ್ತು. ಕಾಂಗ್ರೆಸ್ ಪಕ್ಷ ಮಾಡಿದಂಥ ತಪ್ಪು, 2013ರಲ್ಲಿ ಮಾಡಿದಂಥ ತಪ್ಪನ್ನು ಸರಿಪಡಿಸುವಂಥದ್ದು ಒಂದು ಜವಾಬ್ದಾರಿಯಾಗಿತ್ತು. ಇದನ್ನು ಮಾಡೋ ಮೂಲಕ ಒಂದು ವಕ್ಫ್ ಅನ್ನೋಂಥದ್ದು ಯಾರಿಗೂ ಅನಾನುಕೂಲತೆ ಆಗಬಾರ್ದು. ಒಂದು ಸಮುದಾಯ, ಒಂದು ಧರ್ಮದವ್ರಿಗೂ ಒಳ್ಳೆಯದಾಗಬೇಕು ಮತ್ತು ಇತರರಿಗೂ ಅನ್ಯಾಯ ಆಗಬಾರ್ದು. ಹಾಗಾಗಿ ಅವರವರು ಚೌಕಟ್ಟಲ್ಲಿ ಕೆಲಸ ಮಾಡಲಿಕ್ಕೆ
ಏನೊಂದು ಕಾನೂನಲ್ಲಿ ಏನೆಲ್ಲ ತಿದ್ದುಪಡಿಯನ್ನು ತರಬೇಕಾಗಿತ್ತು ಅಥವಾ ಹೊಸ ಕಾಯ್ದೆಯನ್ನು ತರಬೇಕಾಗಿತ್ತು ಅದು ತರುವಂಥದ್ದಾಗಿದೆ. ಇದು ಮುಸಲ್ಮಾನರು ಇಡೀ ದೇಶವೇ ಇದನ್ನು ಸ್ವಾಗತಿಸಿರುವಂಥದ್ದಾಗಿದೆ. ಇದಿಷ್ಟು ಶಾಸಕರಾದಂತಹ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.